ಆಯಿತಾ. ಫಸ್ಟು ಭುಜಕ್ಕೆ 2 ಹೊಲಿಗೆ ಹಾಕೋಬೇಕು. ಅದೇ ಥರ ಇಲ್ಲಿ ಕೂಡ ಹಾಕೋಬೇಕು. ಸ್ಟಾಪ್. 2 ಕಡೆ ಭುಜಕ್ಕೆ ಹೊಲಿಗೆ ಹಾಕ್ಕೊಂಡಿವಲ್ವಾ, ಇವಾಗ ಸ್ಟ್ರಕ್ಕು ಇಲ್ಲೇ ಸ್ಟ್ರಕ್ ಹಾಕೊಂಡಿದ್ದೀವಲ್ವ ನಾವು, ಅದೇ ಥರ ಈ ಕಡೆನೂ ಭುಜ ಹಿಡ್ಕೊಂಡ್ಮೇಲೆ ಸೆಂಟ್ರಲ್ಲಿ ಕಟ್ ಮಾಡಬೇಕು. ಆಮೇಲೆ ಇಲ್ಲಿ ಸ್ಟ್ರಕ್ ಇಲ್ಲಿ ಸ್ಟ್ರಕ್ ಇಲ್ಲಿ ಸ್ಟ್ರಕ್ಕು ಹಿಡ್ಕೋಬೇಕು. ಕಾಲಿಂಚಿಗೆ ಇರಬೇಕು ಸ್ಟ್ರಕ್ಕು ಕೂಡ. ಹೊಲಿಗೆ ರಫ್ ಮಾಡಬೇಕು ಲಾಸ್ಟಿಗೆ. ಇದು 1 ಇಂಚಿಗೆ ಇರಬೇಕು ಹೊಲಿಗೆ. ಈ ಥರ ಸ್ಟ್ರಕ್ ಹಾಕೊಂಡಿವಲ್ವಾ, ಇದೇ ಥರ ಆ ಕಡೆ ಒಂದು ಹಾಕೋಬೇಕು. ಸ್ಟಾಪ್. ಬ್ಲೌಸ್ ಬಟ್ಟೆಯಲ್ಲಿ ಒಂದೇ ಕ್ರಾಸ್ ಬೆಲ್ಟ್ ಸಿಕ್ಕಿರುತ್ತೆ, ಅದಕ್ಕೆ ನಾವು ಎಕ್ಸ್ಟ್ರಾ ಬೇರೆ ಬಟ್ಟೆಯಲ್ಲಿ ಒಂದು ಕ್ರಾಸ್ ಬೆಲ್ಟ್ನ ಮಾಡ್ಕೋಬೇಕಾಯ್ತಾ. ಮುಂಚೆ ಕಟ್ ಮಾಡಿ ಇಟ್ಕೋಬೇಕು. ನಾನು ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತೇನೆ. ಇದರಲ್ಲೊಂದು ತಗೋಬೇಕು. ಇದನ್ನು ಈ ಥರ ಮೇಲ್ಮುಖಕ್ಕೆ ಇಡಬೇಕು. ಕಲರ್ನ ಒಳಗಿನ ಮುಖಕ್ಕೆ ಇಟ್ಕೋಬೇಕು. ಬಗಲಿನ ಕಡೆ ಫೋಲ್ಡ್ ಮಾಡ್ಕೋಬೇಕು. ಇದೇ ಥರನ ಇನ್ನೊಂದು ಮಾಡ್ಕೋಬೇಕು. ಅಳತೆ ಬ್ಲೌಸ್ನ ನಾವು ಕ್ರಾಸ್ ಬೆಲ್ಟ್ ಹಾಕೊಂಡಾದ್ಮೇಲೆ ಅಳತೆ ಬ್ಲೌಸ್ ತೊಗೊಬಿಟ್ಟು ಟೇಪಲ್ಲಾದರೂ ನೋಡ್ಕೋಬೋದು, ಹಾಗೆ ಬಟ್ಟೆಲಾದರೂ ನೋಡ್ಕೋಬೇಕು ಆಯಿತಾ. ಸರಿ ಇದೆಯಾ ಅಂತ ಈ ಥರ ನೋಡ್ಕೋಬೇಕು. ಆಮೇಲೆ ಉದ್ದ ಇದು ಬಂದಿತ್ತಲ್ವ, ಇಲ್ಲಿ ಸ್ಟ್ರಕ್ ತೊಗೋಬೇಕು. ಇದಾದ್ಮೇಲೆ ಇದನ್ನು ನೋಡಬೇಕು ಮತ್ತೆ. ಸರಿ ಆಯ್ತಲ್ವಾ?
ಆಮೇಲೆ ಈ ಕಡೆ ಕೂಡ ನೋಡಬೇಕು. ಅಂದರೆ ಇದು ಉದ್ದ ಜಾಸ್ತಿ ಹೇಳಿದ್ರು ಅವರು, ಹಾಗಾಗಿ ಈ ಕಡೆ ಬಿಟ್ಕೊಳ್ಳೋಣ ಸರಿನಾ. ಈ ಕಡೆ ಬೇಕಾಗಿರಲ್ಲ ನಮಗೆ, ಕುತ್ಕೊಂಡಾಗ ಅದು ಫೋಲ್ಡ್ ಆಗುತ್ತೆ. ಹಾಗಾಗಿ ಈ ಕಡೆ ಸಣ್ಣಕ್ಕಿದ್ದು ಈ ಕಡೆ ಕರೆಕ್ಟ್ ಇದ್ದು ಸರಿ ಇದೆ. ಬ್ಲೌಸ್ ಉದ್ದ ಹೇಳಿರೋದ್ರಿಂದ ಬಟ್ಟೆ ಇರುತ್ತಲ್ಲ, ಇದನ್ನೇ ಉಕ್ಸ್ ಪಟ್ಟಿ ಮತ್ತು ಉಕ್ಸ್ ಮನೆಗೆ ಅಂತ ಹೇಳಿದ್ನಲ್ವಾ, 2 ಇಂಚು 2 ಇಂಚ್ ಇರಬೇಕು ಉಕ್ಸಿನ ಪಟ್ಟಿಗೆ. ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ನಾವು ಇಲ್ಲಿ ಫೋಲ್ಡ್ ಮಾಡೋಂಗಿಲ್ಲ, ಹೀಗೆ ಡೈರೆಕ್ಟಾಗಿ ತಗೋಬೇಕು. ಉಕ್ಸ್ ಮನೆಗೆ 3 ಇಂಚ್ ತಗೊಳ್ಳಿ. ಮುಕ್ಕಾಲು ಇಂಚಿಗೆ ಹೊಲಿಗೆ ಹಾಕಬೇಕು. ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡು ಎಷ್ಟು ಉದ್ದ ಬೇಕು ನಮ್ಗೆ ನೋಡ್ಕೊಂಬಿಟ್ಟು ಕಟ್ ಮಾಡಿಕೊಂಡು ಇನ್ನು ಉಳ್ಕಿದ ಬಟ್ಟೆನ ಫೋಲ್ಡ್ ಮಾಡಬೇಕು. ಈ ಹೊಲಿಗೆ ಸತ್ತಕ್ಕೆ ಕರೆಕ್ಟಾಗಿ ಫೋಲ್ಡ್ ಆಗಬೇಕು. ಸೆಂಟ್ರಲ್ ಹೊಲಿಗೆ ಬರಬೇಕು. ಸ್ಟಾಪ್. ಪಟ್ಟಿ 2 ಫೋಲ್ಡಿಂಗ್ ಇರುತ್ತೆ ಬಟ್ಟೆ. 1/4 ಇಂಚಿಗೆ ಬರಬೇಕು ಇದು ಹೊಲಿಗೆ. ಸ್ಟಾರ್ಟ್ ಮಾಡಬೇಕು. ಆಮೇಲೆ ಫೋಲ್ಡ್ ಮಾಡಿಬಿಟ್ಟು ಈ ಕಡೆ ಎಡ್ಜಿಗೆ ಹೊಲಿಗೆ ಹಾಕಿ. ಕತ್ತಿನ ಸುತ್ತಾಳತೆ ತೆಗೆದಿರ್ತೀವಲ್ವ ಬಟ್ಟೆ, ಈ ಬಟ್ಟೆಯಲ್ಲೇ ನಾವು ಪೈಪಿಂಗ್ನ ಕಟ್ ಮಾಡ್ಕೋಬೇಕು. 1 ಇಂಚಿಗೆ ಕಟ್ ಮಾಡ್ಕೋಬೇಕಾಗ್ತತಿ. ಮುಂಚೆ ಕಟ್ ಮಾಡಿ ಇಟ್ಕೊಂಡ್ರೆ ಆ ಕಡೆ ಈ ಕಡೆ ಎಲ್ಲೋ ಕಳ್ಕೊಂಡು ಹೋಗ್ತೈತಿ ಅನ್ನೋ ಉದ್ದೇಶಕ್ಕೆ ನೀವೇನೇನು ಪೈಪಿಂಗ್ ಮಾಡೋ ಟೈಮಲ್ಲಿ ಕಟ್ ಮಾಡ್ಕೊಳ್ಳಿ ಆಯಿತಾ. ಈ ಥರ 1 ಇಂಚಿಗೆ ಕಟ್ ಮಾಡ್ಕೊಳ್ಳಿ ಆಯಿತಾ. ಸ್ಟಾಪ್. ಎಲ್ಲ ಕಟ್ ಮಾಡಿ ಇಟ್ಕೊಂಡಿವಲ್ವಾ, ಇವಾಗ ಈ ಥರ ಜಾಯಿಂಟಿಂಗ್ ಮಾಡ್ಕೋಬೇಕು. ಎಲ್ಲ ಪೀಸ್ನು ಈ ಥರ ಜಾಯಿಂಟ್ ಮಾಡ್ಕೊಂಡು ಹಾಕ್ಬೇಕು. ಈ ಬಟ್ಟೆ ಮಾತ್ರ ನಾವು ಹಿಂಗೆ ಫೋಲ್ಡ್ ಮಾಡಬೇಕು ಆಯಿತಾ. ಈ ಕೂಳೆ ಹಿಂಗೆ ಮೇಲೆ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಬೇಕು. ಪೈಪಿಂಗ್ ಈ ಥರ ಬರಬೇಕು. ಒಂದು 2 3
4 5 ಹುಕ್ಸಿನ ಮನೆ ಮಾಡ್ಕೋಬೇಕಲ್ವ ನಾವು, ಅದಕ್ಕೋಸ್ಕರ ಇಷ್ಟು ಸಾಕ ಇವತ್ತಿಗೆ. ಇಷ್ಟು ಮಾಡ್ತೀರಾ ಬ್ಲೌಸ್ ಕಟ್ ಮಾಡಿರೋ ನೆಕ್ಸ್ಟ್